ವ್ಲಾಗ್ನ ಎಲ್ಲೂ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಗೈಸ್. ಕಷ್ಟ ಇದೆ ಗೈಸ್. ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಂಡ್ ನಿನ್ನೆ ಅರ್ಶಿನಶಾಸ್ತ್ರ, ಚಪ್ರಶಾಸ್ತ್ರ, ಬಳೆ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲ ಮುಗ್ದಿದೆ. ಇವತ್ತು ನಾವು ಚೌಟ್ರಿಗೆ ಹೋಗ್ತಾ ಇದ್ವಿ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಮುಂಚೆನೇ ಹೋಗಿರ್ಬೇಕಂತೆ. ಆಲ್ರೆಡಿ ಟೈಮ್ ಆಗಿದೆ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಸೊ ಗೈಸ್, ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಸೀದಾ ಚೌಟ್ರಿಗೆ ಬಂದಿದ್ದೀವಿ ಗೈಸ್ ಇವಾಗ. ಆ್ಯಂಡ್ ಇವಾಗ ಬೇಗ ಬರಬೇಕಿತ್ತಂತೆ, ಚೌಟ್ರಿಗೆ ಬಂದಿದ್ದೀವಿ. ಓಕೆನಾ, ಇವಾಗ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇನ್ನು ಸಂಜೆ ಅಷ್ಟರಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ಗೈಸ್. ಇನ್ನೊಂದೇನೆಂದರೆ ನನ್ನ ಹೇರ್ ಸ್ಟೈಲ್ ಬಗ್ಗೆ ಅಂತಂದರೆ ನಾನು ಸ್ನಾನ ಮಾಡಿದ್ದೆ, ಅರ್ಶಿನ ಅಲ್ಲೂ ಕೂಡ ಹಚ್ಚಿದ್ರು. ಅದಕ್ಕೋಸ್ಕರ ನನ್ನ ಹೇರ್ ಸ್ಟೈಲ್ ಏನೂ ಮಾಡೋಕ್ಕಾಗಿದ್ದಿಲ್ಲ. ನೋಡಿ ಡೆಕೋರೇಷನ್ ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಗೈಸ್, ಇಲ್ಲೆಲ್ಲ ಪೂಜಾರವ್ರ ಹತ್ರ ಮಾತಾಡ್ತಿದ್ದಾರೆ ನೋಡಿ. ಅಲ್ಲಿ ಮೇಲೆ ಲೈಟಿಂಗ್ ಫಿಕ್ಸ್ ಮಾಡ್ತಿದ್ದಾರೆ. ಇದು ಕೂಡ ಲೈಟಿಂಗ್ಸ್ ಆ್ಯಂಡ್ ಡೆಕೋರೇಷನ್ ಏನೋ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಇದೆ ಗೈಸ್. ಆಮೇಲೆ ಯಾವ ಥರ ಇರುತ್ತೆ ಅಂತ ಕ್ಲಿಪ್ಸ್ ಹಾಕ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ನೋಡಿ ಇವಾಗ ಎಲ್ಲರೂ ಹೋಗ್ತಾ ಇದ್ವಿ, ವರ ಪೂಜೆ ಅಂತೆ. ಪೂಜೆ ಮುಗಿಸ್ಕೊಂಡು ಇವಾಗ ಮದುಮಗನ ಚೌಟ್ರಿಗೆ ಕರ್ಕೊಂಡು ಹೋಗೋಣ ಬನ್ನಿ. ನೋಡಿ ನಮ್ಮ ಮಾವ, ಇದು ನಮ್ಮ ನೋಡಿ ಓಡ್ ಬರ್ತವ್ರೆ. ಅದಕ್ಕೆ ಹೇಳಿದ್ ಬೇಗ ಬರ್ರಿ ಅಂತ. ನೋಡಿ ಲೇಟ್ ಆಗಿದೆ, ಬಟ್ ಫೋಟೋಶೂಟ್ ಮಾಡಿಸ್ತಿದ್ದಾರೆ. ಮಾವರ್ದು ಹೊಸ ಬೈಕ್ ಅಂತೆ ನೋಡಿ ಇದು. ಗಾಯ್ಸ್ ನೋಡಿ, ನಾವೇ ಹೋಗ್ತಾ ಇದ್ದೀವಿ. ಮದುಮಗ ಅವ್ರನ್ನ ಕರ್ಕೊಂಬರ್ಬೇಕಿತ್ತು, ಬಟ್ ಅವರು ಕಾರಲ್ಲಿ ಬರ್ತೀನಿ ಅಂತಂದರು. ಇವಾಗ ನಾವೇ ಹೋಗ್ತಾ ಇದ್ದೀವಿ. ಅವರು ಕಾರಲ್ಲಿ ಎಂಟ್ರಿ ಕೊಡ್ತಾರೆ. ಯಾವ್ಯಾವ ಥರ ಬರ್ತಾರೆ ಅಂತ ತೋರಿಸ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah. ನಾನು ನಮ್ಮ ಸೊಸೆ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ನೋಡ್ರಿ, ಆರತಿ ಮಾಡಿ ವೆಲ್ಕಮ್ ಮಾಡಕ್ಕೆ ನಮ್ಮ ಅಕ್ಕ ಕಾಯ್ತಾ ಇದ್ದಾರೆ. ಬಟ್ ಅವ್ರೇನು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ನೋಡಿ, ಸ್ಟೇಜ್ ಅವಾಗ್ಲೇ ಖುಷಿದ್ನಲ್ಲ, ಇವಾಗ ರೆಡಿ ಆಗಿದೆ ನೋಡ್ರಿ. ಈ ತರ ಇದೆ. DS ಅಂದ್ರೆ ದರ್ಶನ್ ಸ್ನೇಹ ಅಂತ ಗೈಸ್. ಗೈಸ್ ನೋಡಿ, ಇಲ್ಲಿ ಪಾರಿವಾಳ ಹಿಡ್ಕೊಂಡು ಏನಾಗಿತ್ತಪ್ಪ ಗೈಸ್ ನೋಡ್ರಿ, ಪಾರಿವಾಳ ಹಿಡ್ಕೊಂಡ್ ಬಂದಾನ. ನೋಡಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಮಾವ ಮತ್ತೆ ಅವ್ರ ಭಾವ ಎಲ್ಲ ಇದ್ದಾರೆ ಗೈಸ್. ನೋಡಿ, ಬಳೆ ಶಾಸ್ತ್ರ ನಡೀತಾ ಇದೆ. ಮತ್ತೆ ಸೊ ಗೈಸ್, ಇವಾಗ ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಹತ್ರ. ಆ್ಯಂಡ್ ವ್ಲಾಗ್ನ ಎಲ್ಲೂ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಗೈಸ್. ಕ್ಲಿಪ್ಸ್ಗಳನ್ನ ಹಾಕ್ತಾ ಇರ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಬಿಕಾಸ್ ಆಫ್ ಕಾಪಿ ರೈಟ್ಸಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ನೋಡಿ, ರಸಮಲೈ ನಮ್ಮ ಫೇವ್ರೇಟ್ ಅಂತ 2 ಹಾಕ್ಸ್ಕೊಂಡಿದ್ದೀನಿ. ನಮ್ಮ ಅಣ್ಣಂಗೂ ಫೇವ್ರೇಟ್ ಅಂತ 2 ಹಾಕ್ಸ್ಕೊಂಡಿದ್ದಾರೆ ಗಾಯ್ಸ್. ಏನಾಗಿತ್ತು ಗೊತ್ತಾ, ಸ್ಟೇಜ್ ಮೇಲೆ ನಿಂತಿದ್ವಿ. ನಿಂತು ಸುಸ್ತಾಗ್ಬಿಟ್ಟೈತೆ. ಟೈಮಲ್ಲೇ 9:30 10 ಗಂಟೆ ಆಗೈತೆ. ಇನ್ನೂ ಊಟ ಮಾಡಿದ್ದಿಲ್ಲ ಮಧ್ಯಾಹ್ನದಿಂದ. ಸೊ ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ವ್ಲಾಗ್ಸ್ನ ಎಲ್ಲೂ ಜಾಸ್ತಿ ಮಾಡೋಕ್ಕಾಗಿಲ್ಲ, ಸೊ ಬೇಜಾರಾಗಬೇಡಿ. ಆ್ಯಂಡ್ ಕ್ಲಿಪ್ಸ್ನ ಹಾಕ್ತಾ ಇರ್ತೀನಿ, ಕಂಟಿನ್ಯೂ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಗೈಸ್. ನೋಡಿ, ಇವಾಗ ಊಟ ಮಾಡಬೇಕಂತ ಬಂದಿದ್ದೀವಿ. ಇನ್ನೊಂದು ನೀವು ಕೇಳಿದ್ರೆ ಹೌದಾ, ನನ್ನ ಬ್ಯೂಟಿಗೆ ಸೀಕ್ರೆಟ್ ಟಿಪ್ ಏನು ಅಂತ ತೋರಿಸ್ತೀನಿ ನೋಡಿ ಗೈಸ್. ನೋಡಿ, ಈ ಸ್ವೀಟ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಿನ್ನ ಬ್ಯೂಟಿ ಸೀಕ್ರೆಟ್ ಟಿಪ್ ಏನು ಅಂತ ಕೇಳಿದ್ರೆ ಗೊತ್ತಾ, ಇದೇ ನನ್ನ ಬ್ಯೂಟಿ ಸೀಕ್ರೆಟ್ ಟಿಪ್. ನನಗೆ ಸ್ವೀಟ್ ತುಂಬ ಇಷ್ಟ ಆ್ಯಂಡ್ ಜಾಸ್ತಿ ತಿಂತಾ ಇರ್ತೀನಿ. ಆ್ಯಂಡ್ ನಿಮಗೆ ಈ ಸ್ವೀಟ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಖಾಲಿ ಇದೆ, ಯಾಕೆಂದರೆ ಡಯಟಲ್ಲಿರೋದ್ರಿಂದ ಏನೂ ತಿಂತಾ ಇಲ್ಲ. ನಮ್ಮಣ್ಣ ನೋಡ್ರಿ, ಬಜ್ಜಿ ಸ್ವೀಟ್ಸ್ ಜಾಸ್ತಿ ತಿಂತಿದ್ದಾರೆ. ನಮ್ಮದು ಡಯಟ್ ಇದೆ ಗೈಸ್. ಡಯಟಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀವಿ.
ಬಟ್ ಬಜ್ಜಿ ಐಟಮ್ಸ್ ನಾನು ಎಣ್ಣೆ ಆಯಿಲ್ ಐಟಮ್ಸ್ ಜಾಸ್ತಿ ತಿಂದಿಲ್ಲ ಗೈಸ್. ಕಷ್ಟ ಇದೆ ಗೈಸ್. ನೋಡಿ ನಮ್ಮ ಅಕ್ಕ ಮದುವೆ ಊಟ ಗೈಸ್. ಎಷ್ಟೋ ದಿವಸ ಆಗಿತ್ತು ಮದುವೆ ಊಟ ಮಾಡಿ. ಕಷ್ಟ ಇದೆ ಅಲ್ವಾ ಡಯಟ್. ನೋಡಿ ಫ್ರೂಟ್ಸ್ ಇದೆ, ಬಟ್ ನನ್ನ ಫೇವ್ರೇಟ್ ಪೈನಾಪಲ್ಲು. ನಮ್ಮ ಫ್ಯಾನ್ಸ್ ಅಂತೆ ಗೈಸ್. ಇವಾಗ ಫ್ರೂಟ್ಸ್ ತಿನ್ಬಿಟ್ಟು ನೆಕ್ಸ್ಟ್ ಲೆನ್ಸ್ ತೆಗ್ಸಿದೀನಿ ನೋಡ್ರಿ ಹೆಂಗ್ ಕಾಣಿಸ್ತದೆ. ಫುಲ್ ಕುಡ್ದಾರಂಗ್ ಕಾಣಿಸ್ತೀನಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ನೋಡ್ರಿ ನಮ್ಮ ಅಕ್ಕ ಅವ್ರಿನ್ನ ಫೋಟೋ ಶೂಟ್ ಮಾಡಿಸ್ತಾನೆ ಇದಾರೆ, ಊಟ ಮಾಡಿಲ್ಲ ಅವ್ರಿನ್ನ. ಮದ್ವೆ ಆಗೋಗಿದ್ವಿ ಗೈಸ್. ಈ ದಿನಕ್ಕೋಸ್ಕರ ಎಷ್ಟ್ ದಿನದಿಂದ ಶಾಪಿಂಗ್ ಮಾಡಿ ಕಾಯ್ತಿದೀವಿ, ಆದ್ರೆ ಯಾವಾಗ ಮುಗಿಯತ್ತೋ ಅನ್ನೋ ತರ ಆಗ್ತೈತಿ. ಲಿಟ್ರಲಿ ಹೇಳ್ಬೇಕಂದ್ರೆ ಯಾವಾಗ ಮುಗಿಯತ್ತೆ ನೆಮ್ಮದಿ ಆವಾಗ ಯಾವಾಗ ಮಲ್ಕಂತೀವಪ್ಪ ಅನ್ಸ್ತಾ ಇದೆ. ನಾಳೆ ಒಂದಿನ ಗೈಸ್, ನಾಳೆ ಆಕ್ಚುಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ, ಆದ್ರೂ ಮಾಡಿಲ್ಲ. ಎಲ್ಲ ಹಿಂಗೆ ಮದ್ವೆ ಅಂತ ಸಾಯ್ತಿವಿ. ಇದ್ ಹೆಂಗೆ ಸಮಾಧಾನ ಅನ್ಸುತ್ತೆ ಅಂದ್ರೆ ಬೇರೆಯವ್ರ ಮದುವೆಗೆ ಹೋಗಿ ಕುತ್ಕಂತೀವಲ್ಲ, ಹಂಗ್ ಬಂದ್ ಕುಂತೋಗೋದ್ ಬೆಸ್ಟ್ ಗೈಸ್. ಬೆಸ್ಟ್ ಗೈಸ್. ನಿಜವಾಗ್ಲು ಆರಾಮಾಗಿ ನೆಮ್ಮದಿಯಾಗಿ ಒಳ್ಳೆ ಊಟ ಇರತ್ತೆ. ಒಂದ್ 10 ನಿಮಿಷ ನೋಡೋದು, ಅವ್ರಿವ್ರಿಗೆ ಕಮೆಂಟ್ ಪಾಸ್ ಮಾಡೋದು, ಉಣ್ಣೋದು, ಹೋಗೋದು ಅಷ್ಟೇ. ಐ ಗೆಸ್ ನೈಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಟಿಫನ್ ಮಾಡಬೇಕು ಅಂತ ಬಂದಿದ್ದೀವಿ ನಾನು ನಮ್ಮ ಫ್ರೆಂಡ್ಸು. ನೋಡ್ರಿ ನಮ್ಮ ಫ್ರೆಂಡ್ ಪ್ಲೇಟು, ನಮ್ಮ ಪ್ಲೇಟ್ ಅಲ್ಲ ಬಾಳೆದಲ್ಲೇ, ಬಟ್ ಪ್ಲೇಟ್ ಅಂತೀನಿ ನಾನು ಗೈಸ್. ಇಲ್ಲಿಂದ ನೆಕ್ಸ್ಟು ಮುಹೂರ್ತ ಇದೆ. ಕ್ಲಿಪ್ಸ್ಗಳ್ನ ಹಾಕ್ತಾ ಇರ್ತೀನಿ ಗೈಸ್. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡ್ತಾ ಇರಿ. ಶರ್ಟು ಪಂಜೆ ಐರನ್ನೇ ಮಾಡಿಲ್ಲ, ಇವಾಗ ಐರನ್ ಮಾಡಿಸ್ತಾ ಇದ್ದೀನಿ ಗೈಸ್. ನನ್ನ ಫ್ರೆಂಡ್ ಐರನ್ ಮಾಡ್ಕೊಡ್ತಾ ಇದ್ದಾನೆ. ನೋಡಿ ಪರಿಸ್ಥಿತಿ ನೋಡಿ ಗೈಸ್ ನಮ್ಮದು. ನಮ್ಮಕ್ಕ ಏರ್ ಸ್ನೈಟಿಂಗ್ ಮಾಡಿಸ್ತಾಳೆ, ರೆಡಿ ಆಗಿ ನಿಂತಾಳೆ. ಕೆಳಗಡೆ ಮುಹೂರ್ತ ನಡೀತಾ ಇದೆ ಗಾಯ್ಸ್. ನೋಡಿ ನನ್ನ ಪರಿಸ್ಥಿತಿ ಹೇಗಿದೆ ನೋಡ್ರಿ. ನಮ್ಮ ಮಾವ ಹೆಂಗಿದ್ದಾರೆ, ಮದುಮಗ ಗೈಸ್. ಹೆಂಗಾಗಿದೆ ಅಂದರೆ ಟಿಫನ್ ಮಾಡ್ಕೊಂಬಂದ್ವಿ, ರಾತ್ರಿ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಇಲ್ಲಿ ಚಾರ್ಜರ್ ಎಲ್ಲೂ ಇದ್ದಿಲ್ಲ, ನನ್ನ ಚಾರ್ಜರ್ ತಗೊಂಬಂದಿದ್ದಿಲ್ಲ. ಕುಂತು ಬೆನ್ನು ನೋವಾಗಿತ್ತು. ನೋಡೋಣ ಗೈಸ್. ಇವಾಗ ಮುಹೂರ್ತ ಟೈಮ್ ಆಗಿದೆ. ಇವಾಗ ಮುಹೂರ್ತ ಹತ್ರ ಹೋಗಿ ನಮ್ಮ ಅಪ್ಪ ಅಮ್ಮ ಹತ್ರ ಹೋಗಿ ಎಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಮತ್ತೆ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ಸಾಧ್ಯವಾದರೆ ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಇವರಿಬ್ಬರು ಹೆಂಗೆ ರೆಡಿ ಆಗ್ತಾ ಇದ್ದಾರೆ ನೋಡ್ರಿ. ಈಗ ನನ್ನ ಫ್ರೆಂಡ್ ಎಷ್ಟು ಕಷ್ಟ ಉಣ್ಬೇಕು, ನಾವು ಓದ್ ಬರ್ಲಾರ್ದಾರ ಇಂಥದೇ ಕೆಲಸ ಮಾಡ್ಬೇಕು ಕೊಡ್ತಾ ಇದ್ದಾರೆ ನೋಡ್ರಿ ನನ್ನ ಶರ್ಟ್ ಐರನ್ ಮಾಡೋಕ್ಕೆ. ಗೈಸ್ ಏನಾಯ್ತು ಅಂದರೆ ಅವತ್ತು ಅಷ್ಟು ಕಷ್ಟಪಟ್ಟು ಡ್ಯಾನ್ಸ್ನ ಹೇಳ್ಕೊಟ್ಟಿದ್ದೀನಿ, ಇವ್ರು ಯಾರು ಡ್ಯಾನ್ಸೇ ಮಾಡಿಲ್ಲ ನೋಡ್ರಿ. ಅಷ್ಟು ಕಷ್ಟಪಟ್ಟು ಹೇಳ್ಕೊಟ್ರು ಮಾಡಿಲ್ಲ. ಇವಾಗ ಮಾಡ್ತೀನಿ ಅಂತಿದ್ದಾರೆ. ನೋಡ್ಬೇಕು ಗೈಸ್, ಅದನ್ನು ಕೂಡ ಕ್ಲಿಪ್ಸ್ ಹಾಕ್ತೀನಿ, ಮಾಡಿದರೆ ಹಾಕ್ತೀನಿ ಗೈಸ್. ಓಕೆ ಓಕೆ ಓಕೆ